ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಮುಖ್ಯಮಂತ್ರಿಗಳವರ ಮೇಲೆ, ಕೆಲವೊಂದು ಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದರು. ಅದೆಲ್ಲದಕ್ಕೆ ಇದು ತಕ್ಕ ಉತ್ತರ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಶಿಗ್ಗಾಂವದಲ್ಲಿ ನಾನು, ಶಿವಾನಂದ ಪಾಟೀಲ್ರವರು, ಸತೀಶ್ ಜಾರಕಿಹೊಳಿಯವರು, ಇನ್ನಿತರ ಮುಖಂಡರು ನಾವೆಲ್ಲ ಜವಾಬ್ದಾರಿ ಹೊತ್ತುಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಶಿಗ್ಗಾಂವಿನ ಮತದಾರರು ಜಾತ್ಯತೀತವಾಗಿ ಇವತ್ತೇ ನಮ್ಮ ಪಕ್ಷದ ಅಭ್ಯರ್ಥಿಗೆ ಏನು ಪ್ರಚಂಡ ಬಹುಮತದಿಂದ ಸುಮಾರು 13,000ಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಯಾಸಿರ್ ಖಾನ್ ಪಠಾಣ್ರವರಿಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ, ಅವ್ರು ಎಷ್ಟೇ ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಹೊಡೆದಾಳುವ ನೀತಿ ಅನುಸರಿಸಬೇಕು ಅಂತ ಹೇಳಿ ಇವತ್ತು ಅವರು ಅಪಪ್ರಚಾರ ಮಾಡಿದ್ರು. ಜನ ಸತ್ಯಕ್ಕೆ ಜಯ ಆಗಿದೆ, ಧರ್ಮಕ್ಕೆ ಜಯ ಆಗಿದೆ. ಇವತ್ತು ನಮಗೆ ಇನ್ನೂ ಹೆಚ್ಚಿನ ಉತ್ತಮವಾದಂಥ ಕಾರ್ಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಸ್ಫೂರ್ತಿ ಸಿಕ್ಕಿದೆ, ಶಕ್ತಿ ಸಿಕ್ಕಿದೆ. ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೂ, ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೂ ಈ ಜಯ ಇವತ್ತು ಅವರಿಗೆ ಲಭಿಸ್ತದೆ ಅಂಥೇಳಿ ಅನ್ನುವಂಥ ಮಾತನ್ನು ನಾನು ಹೇಳಿ, ಮಾನ್ಯ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಇವತ್ತು ನಾವೇನು ಈಗಾಗಲೇ ಕೆಲಸ ಮಾಡಿದ್ದೇವೆ, ಸೇವೆ ಮಾಡಿದ್ದೇವೆ. ಇನ್ನು 3.5 ವರ್ಷ ನಿರಾತಂಕವಾಗಿ ಉತ್ತಮವಾದಂಥ ಆಡಳಿತ ಇವತ್ತು ಕೊಡ್ತೇವೆ. ಈಗಲಾದರೂ ಪ್ರತಿಪಕ್ಷಗಳು ಎಚ್ಚೆತ್ತುಕೊಂಡು ಒಳ್ಳೆಯ ಕೆಲಸಕ್ಕೆ ಇವತ್ತು ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿ ಇವತ್ತು ಅವ್ರು ವಹಿಸಬೇಕು. ಇಲ್ಲದ್ರೆ ಇದೇ ರೀತಿ ಅವರು ಧೂಳಿಪಟ ಆಗ್ತಾರೆ ಅನ್ನುವಂಥ ಮಾತು. ಬಿಜೆಪಿದವ್ರು ಏನು ಸರ್ ಮೂಢ ಪ್ರಕರಣ ಆಯಿತು ಮತ್ತೆ ವಕ್ಫ್ ಆಯಿತು, ಏನು ವಿರೋಧ ಮಾಡಿದ್ರು, ಎಲ್ಲ ಸುಳ್ಳು ಪ್ರಕರಣಗಳು ಅಂತ ಈಗಾಗಲೇ ಸಾಬೀತಾಗಿದೆ ಅಲ್ಲ. ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಅವ್ರ ಒಳ ಜಗಳನೇ ಅವ್ರಿಗೆ ಮುಳ್ಳು ಐತೆ ಸರ್. ಬಿಜೆಪಿ ಒಳ ಜಗಳ ನೋಡಿ, ಅವ್ರ ಒಳ ಜಗಳ ಇರಲಿ ಬಿಡಲಿ, ನಮ್ಗೇನು ಸಂಬಂಧ ಇಲ್ಲ. ಆಂತರಿಕ ಅವರ ಪಕ್ಷದ ಒಂದು ವಿಚಾರ. ಆದರೆ ಜನ ತೀರ್ಪು ಕೊಟ್ಟಿದ್ದಾರೆ. ಜನರ ತೀರ್ಪೇ ಅಂತಿಮವಾದ. ಹೀಗಾಗಿ ಇವತ್ತು ಅವರಿಗೆ ಒಳ್ಳೆ ರೀತಿಯ ತಕ್ಕ ಶಾಸ್ತಿ ಮಾಡಿದ್ದಾರೆ, ಒಳ್ಳೆ ಪಾಠ ಕಲಿಸಿದ್ದಾರೆ. ಹೀಗಾಗಿ ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ ಎಲ್ಲ ನಮ್ಮ ಮತದಾರರಿಗೆ, ವಿಶೇಷವಾಗಿ ಶಿಗ್ಗಾಂವ್ ಮತದಾರರಿಗೆ, ಚನ್ನಪಟ್ಟಣ ಮತದಾರರಿಗೆ, ಸಂಡೂರು ಮತದಾರರಿಗೆ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಹಣದ ಹೊಳೆ ಹರಿಸಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಭರತ್ ಬೊಮ್ಮಾಯಿ ಅವರು. ಬಿಜೆಪಿ ಹಿನ್ನಡೆ ಸರ್, ಇದು ಭಾರಿ ಮುಖಭಂಗನ ಸರ್. ಇಬ್ಬರು ಮಾಜಿ ಸಚಿವರು ಎಷ್ಟೇ ಸುಳ್ಳು ಹೇಳಿದ್ರು, ಎಷ್ಟೇ ಇವರು ಪ್ರಯತ್ನ ಪಟ್ಟಿದ್ರು, ಅಪಪ್ರಚಾರ ಮಾಡಿದ್ರು, ನಾವೇನು ಸೇವೆ ಮಾಡಿದ್ದೇವೆ, ಏನು ಕೆಲಸ ಮಾಡಿದ್ದೇವೆ, ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ನೋಡಿ, ಈಗ ನಾವು ಅದಕ್ಕೆ ಇವತ್ತು ಯಾರೂ ಪ್ರೋತ್ಸಾಹ ಕೊಡೋದಿಲ್ಲ. ಅರ್ಥ ಆಯ್ತು? ಅವ್ರವ್ರ ವೈಯಕ್ತಿಕ ವಿಚಾರ. ನಾವು ನಮ್ಮ ಏನು ಸಾಧನೆ ಇದೆ, ನಾವೇನು ಸೇವೆ ಮಾಡಿದ್ದೇವೆ, ಏನು ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅದರ ಆಧಾರದ ಮೇಲೆ ನಾವು ಚುನಾವಣೆಗಳನ್ನು ಎದುರಿಸ್ತೇವೆ. ಸರಿ.